ಲೂಕನ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನ ಓದುತ್ತೇನೆ ಕೇಳಿ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಾನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಈಗ 15ನೇ ವಚನದಿಂದ, ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ ನಡಿರಿ ಎಂದು ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನೂ ಯೋಸೇಫನನ್ನೂ ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡರು. ಈಗ ವಚನ 17, 18. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ್ದ ಮಾತನ್ನು ತಿಳಿಯ, ದುರ್ಮಾರ್ಗಿಯಾಗಿರುವಂತಹ ಬಹು ದುಷ್ಟನಾಗಿರುವಂತಹ ಆ ಚಕ್ರವರ್ತಿ ಪರಿಪಾಲಿಸುವ ಕಾಲ ಅದಾಗಿತ್ತು. ಯಾರು ಆ ಚಕ್ರವರ್ತಿ? ಹೇರೋದನು. ಯಾಕೆ ದುರ್ಮಾರ್ಗಿಯಾಗಿದ್ದ? ಯಾಕೆಂದರೆ ಅವನಿಗಿರುವ ಸಿಂಹಾಸನ ತನ್ನದೇ ಎಂಬುದಾಗಿ, ಮತ್ಯಾರೂ ಆ ಸಿಂಹಾಸನದಲ್ಲಿ ಕೂತುಕೊಳ್ಳಬಾರದು ಎಂಬುದಾಗಿ, ಒಂದು ವೇಳೆ ಆ ಸಿಂಹಾಸನದ ಮೇಲೆ ಯಾರಾದರೂ ಕಣ್ಣು ಹಾಕುವುದಾದರೆ ಕೊಂದ್ಹಾಕಬೇಕೆಂಬುದಾಗಿ ಕುತಂತ್ರ ಮಾಡಿರುವಂತಹ ಬಹು ದುರ್ಮಾರ್ಗತನದಿಂದ ತುಂಬಿಕೊಂಡಿರುವಂತಹ ಕಾಲ ಅದಾಗಿತ್ತು. ಅವನ ರಾಜ್ಯದಲ್ಲಿ ಯಾರಾದರೂ ಚುರುಕಾಗಿರುವುದಾದರೆ, ತಿಳುವಳಿಕೆಯುಳ್ಳವರಾಗಿರೋದಾದರೆ, ಪ್ರಜೆಗಳಲ್ಲಿ ಬೆರೆತುಕೊಂಡಿರೋದಾದರೆ, ಅವರ ಚುರುಕುತನ, ಪ್ರಜೆಗಳಲ್ಲಿ ಬೆರೆತುಕೊಳ್ಳುವಂತಹ ಸ್ವಭಾವ ಎಲ್ಲಿ, ಅವನ ಪರಿಪಾಲನೆಗೆ ಎಲ್ಲಿ ಅವರು ಮುಳ್ಳಾಗುತ್ತಾರೋ ಎಂದು ಯೋಚಿಸಿ, ಅವನ ರಾಜ್ಯದಲ್ಲಾಗಲಿ ಪರಿಪಾಲನೆಯಲ್ಲಾಗಲಿ ಒಂದು ವೇಳೆ ಯಾರಾದರೂ ಸ್ವಲ್ಪ ಚುರುಕಾಗಿ ಏನಾದರೂ ಕಾಣಿಸಿಕೊಂಡ್ರೆ, ಚೆನ್ನಾಗಿ ತನ್ನ ಜವಾಬ್ದಾರಿಕೆ ನಿರ್ವಹಿಸುತ್ತಾ ಇದ್ರೆ ಅವರನ್ನು ಕೊಲೆ ಮಾಡಿಸ್ತಾ ಇದ್ದ. ಆ ಹೆರೋದನ ಹೆಂಡತಿ ರಾಣಿಯಾಗಿರುವಾಗ ಅವನ ಹೆಂಡತಿಯ ತಾಯಿ ಎಲ್ಲಿ ಆಕೆಯನ್ನು ಪ್ರೋತ್ಸಾಹಿಸಿ ರಾಣಿಯನ್ನಾಗಿ ಮಾಡುತ್ತಾಳೋ ಎಂಬುದಾಗಿ ಯೋಚಿಸಿ ಆಕೆಯ ತಾಯಿಯನ್ನೇ ಕೊಲೆ ಮಾಡಿಸಿದ, ಅಂದರೆ ಅತ್ತೆಯನ್ನು ಕೊಲೆ ಮಾಡಿಸಿದ. ಎಲ್ಲಿ ಅವನ ಭಾವಮೈದ ನಾಳಿನ ದಿನ ತನ್ನ ಅಕ್ಕಳಿಗೆ ಪ್ರೋತ್ಸಾಹಿಸಿ ನನ್ನ ಸಿಂಹಾಸನಿಗೆ ಎಲ್ಲಿ ಅವನು ಮುಳ್ಳಾಗುತ್ತಾನೋ ಎಂದು ಯೋಚಿಸಿ ಭಾವಮೈದನನ್ನು ಕೊಲೆ ಮಾಡಿಸ್ತಾನೆ. ನಾಳಿನ ದಿನ ಏನಾದರೂ ನಾನು ಬದುಕಿರುವುದಾದರೆ ಸ್ವಂತ ನನ್ನ ಮಕ್ಕಳೇ ಬಂದು ಎಲ್ಲಿ ನನ್ನ ಸಿಂಹಾಸನ ಕಸ್ಕೊಳ್ತಾರೆ ಎಂದು ಯೋಚಿಸಿ ಮಕ್ಕಳ ಕೊಲೆ ಮಾಡಿಸುತ್ತಾನೆ. ಹೇರೋದನು ಬಹು ದುರ್ಮಾರ್ಗತನದಿಂದ ಪರಿಪಾಲನೆ ಮಾಡುವಂತಹ ದುಷ್ಟ ಕಾಲ ಅದಾಗಿತ್ತು. ಅದೇ ಸಮಯದಲ್ಲಿ ಮರೆತು ಹೋಗಬೇಡಿ, ಹೇರೋದನು ಯಾರ ಸಂತಾನ ಗೊತ್ತಾ ನಿಮಗೆ? ಅಬ್ರಹಾಮನ ಸಂತಾನ. ಅದೇನು ಬ್ರದರ್, ಹೇರೋದನು ಅಬ್ರಹಾಮನ ಸಂತಾನಾಗಿರೋದೇನು? ಯಶ್, ಅಬ್ರಹಾಮನಿಂದ ಇಸಾಕನು ಹುಟ್ಟುತ್ತಾನೆ, ಇಸಾಕನಿಗೆ ಯಾಕೋಬನು, ಏಸಾವನು ಹುಟ್ಟುತ್ತಾರೆ. ಈ ಏಸಾವನ ಮತ್ತೊಂದು ಹೆಸರೇ ಎದೋಮನು. ಈ ಎದೋಮ್ಯರು
ಏಸಾವನಿಂದ ಹುಟ್ಟಿ ಬಂದಿದ್ದಾರೆ. ಎದೋಮ್ಯರು ಏಸಾವನಿಂದ ಹುಟ್ಟಿ ಬಂದಿರೋದಾದ್ರೆ ಏಸಾವನು ಇಸಾಕನಿಂದ ಹುಟ್ಟಿ ಬರ್ತಾನೆ, ಇಸಾಕನು ಅಬ್ರಹಾಮನಿಂದ ಹುಟ್ಟಿ ಬರ್ತಾನೆ. ಕನ್ಫ್ಯೂಸ್ ಆಗಬೇಡಿ. ಅಬ್ರಹಾಮನು ಯಾರನ್ನು ಪಡೆಯುತ್ತಾನೆ? ಇಸಾಕನನ್ನು ಪಡೆಯುತ್ತಾನೆ. ಇಸಾಕನು 2 ಮಕ್ಕಳನ್ನು ಪಡೆಯುತ್ತಾನೆ. ಒಬ್ಬನ ಹೆಸರು ಏಸಾವನು. ಏಸಾವನಿಂದ ಹುಟ್ಟು ಬಂದ ಸಂತತಿ ಯಾವುದು? ಎದೋಮ್ಯರು ಎನ್ನುವವರೇ ಏಸಾವನ ಸಂತತಿ. ಹೆರೋದನು ಯಾರು ಗೊತ್ತಾ ಪ್ರಿಯರೇ? ಎದೋಮ್ಯನು ಅಂದರೆ ಯಾರು? ಏಸಾವನ ಸಂತತಿ. ಅಂದರೆ ಯಾರು? ಇಸಾಕನ ಸಂತತಿ. ಅಂದರೆ ಯಾರು? ಅಬ್ರಹಾಮನ ಸಂತತಿ. ಕೇಳಿರಿ ಸಹೋದರ ಸಹೋದರಿಯರೇ, ಅಬ್ರಹಾಮನು ಇಸಾಕನನ್ನು ಪಡೆಯುತ್ತಾನೆ, ಇಸಾಕನು ಏಸಾವನನ್ನು, ಯಾಕೋಬನನ್ನು ಪಡೆಯುತ್ತಾನೆ. ಏಸಾವನೇನೋ ಶಪಿತವಾದ ಜೀವಿತ ಜೀವಿಸಿದ, ದೇವರಿಗೆ ಶತ್ರುವಾಗಿ ಜೀವಿಸಿದ, ದೇವರ ಉದ್ದೇಶಗಳನ್ನು ಗ್ರಹಿಸಲಾರದಂತೆ ವ್ಯಭಿಚಾರಿಯಾಗಿ ಜೀವಿಸಿದ. ಅವನ ವಂಶದಿಂದಲೇ ಹುಟ್ಟಿ ಬಂದವರು ಈ ಎದೋಮ್ಯರು. ಹೆರೋದನ ತಂದೆಯ ಹೆಸರು ಅಂತಿಪರ್. ಅವನ ತಂದೆಯ ಹೆಸರು ಅಂತಿಪರ್. ಯಾರು ಈ ಅಂತಿಪರ್ ಅಂದರೆ? ಒಬ್ಬ ಎದೋಮ್ಯನು. ಎದೋಮ್ಯನಾಗಿರುವ ಒಬ್ಬ ತಂದೆಗೆ ಮಗನಾಗಿ ಹುಟ್ಟುತ್ತಾನೆ ಹೆರೋದನು. ಜಾಗ್ರತೆಯಿಂದ ಕೇಳ್ರಿ, ಈ ಹೆರೋದನೇನೋ ಏಸಾವನಿಂದ ಹುಟ್ಟಿ ಬಂದ, ಆದರೆ ಯೇಸು ಕ್ರಿಸ್ತನೇನು ಯಾಕೋಬನ ವಂಶದಿಂದ ಹುಟ್ಟಿ ಬಂದ್ರು. ಯಾಕೋಬನು ಮೋಸಗಾರನೇ, ಆದರೆ ಅವನ ಜೀವಿತದಲ್ಲಿ ಅವನು ಮಾಡಿರುವ ಮೋಸಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟ. ದೇವರೇ, ನಾನು ಮೋಸಗಾರನೇ, ಫಲಿತವಾಗಿ ನಿಮ್ಮ ಆಶೀರ್ವಾದಗಳನ್ನು ಕಳೆದುಕೊಂಡೆ. ಹೀಗೆ ಎಷ್ಟು ಕಾಲ ಮೋಸದಿಂದ ಜೀವಿಸ್ಲಿಕ್ಕಾಗುತ್ತೆ? ಎಷ್ಟು ಕಾಲ ಅನ್ಯಾಯದಿಂದ ಜೀವಿಸ್ಲಿಕ್ಕಾಗುತ್ತೆ? ಈ ಪಾಪಿಷ್ಠ ಜೀವಿತ ನನಗೆ ಬೇಡ, ಒಂದು ನೂತನ ಜೀವಿತ ನನಗೆ ಬೇಕು ಎಂದು ಹೀಗೆ ಯಾಕೋಬನು ತನ್ನ ಜೀವಿತದಲ್ಲಿ ಒಂದು ಸಂದರ್ಭದಲ್ಲಿ ಪಶ್ಚಾತ್ತಾಪ ಪಡ್ತಾನೆ. ಹಾಗೆ ಪಶ್ಚಾತ್ತಾಪ ಪಟ್ಟಾಗ ದೇವರು ಯಾಕೋಬನಾಗಿರುವಂತಹ ಮೋಸಗಾರನು, ಮಾಯಗಾರನಾಗಿರುವಂತಹ ಇವನನ್ನು ಬದಲಾಯಿಸಿ ಅವನಿಗೊಂದು ನೂತನ ಹೆಸರು ಕೊಡ್ತಾರೆ. ಯಾವ ಹೆಸರು? ಇಸ್ರಾಯೇಲೇನು ಎಂಬ ಹೊಸ ಹೆಸರು ಕೊಡ್ತಾರೆ. ಈ ಯಾಕೋಬನ ಮುಖಾಂತರ ದಾವೀದನು ಹುಟ್ಟಿ ಬರ್ತಾನೆ. ದಾವೀದನ ವಂಶದಲ್ಲಿಯೇ ಲೋಕರಕ್ಷಕನಾದ ಯೇಸು ಕ್ರಿಸ್ತನು ಜನಿಸುತ್ತಾರೆ. ಕೇಳಿ ಪ್ರಿಯರೇ, ಅಬ್ರಹಾಮನಿಂದಲೇ ಏಸಾವನು ಬಂದ, ಅಬ್ರಹಾಮನಿಂದಲೇ ಯಾಕೋಬ ಬಂದ, ಅಬ್ರಹಾಮನಿಂದ ಏಸಾವನು, ಏಸಾವನಿಂದ ಹೆರೋದನು ಬಂದ. ಅದೇ ಅಬ್ರಹಾಮನಿಂದ ಯಾಕೋಬನು, ಯಾಕೋಬನಿಂದ ದಾವೀದನು, ದಾವೀದನಿಂದಲೇ ಯೇಸು ಹುಟ್ಟಿ ಬಂದರು. ಒಬ್ಬನೇ ತಂದೆಯ ಮಕ್ಕಳು, ಒಬ್ಬರೇನೋ ರಕ್ಷಿಸುವುದಕ್ಕಾಗಿ ಬರ್ತಾರೆ ಯೇಸು ಕ್ರಿಸ್ತನ ರೂಪದಲ್ಲಿ. ಆದರೆ ಹಾಗೆ ರಕ್ಷಿಸಲು ಬಂದಿರುವಂತಹ ಯೇಸು ಕ್ರಿಸ್ತನನ್ನು ಕೊಲ್ಲುವುದಕ್ಕಾಗಿ ಆಲೋಚಿಸುತ್ತಾನೆ ಮತ್ತೊಬ್ಬನು, ಅಂದರೆ ಹೆರೋದನು. ಡಿಫ್ರೆನ್ಸ್ ಏನು? ಯಾಕೆ ತಾನೇ ಹೆರೋದನು ಲೋಕರಕ್ಷಕನನ್ನೇ ಕೊಂದುಹಾಕುವಂತಹ ಪಾಪಿಷ್ಠನಾಗಿ ಜೀವಿಸಿದ? ಆ ಕಡೆ ಯಾಕೆ ತಾನೇ ಯೇಸು ಕ್ರಿಸ್ತನು ದಾವೀದನ ವಂಶದಲ್ಲಿ ಹುಟ್ಟಿ ಲೋಕವನ್ನೇ ರಕ್ಷಿಸುವುದಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟ? ಕಾರಣವೇನು? ಈ ಕಡೆ ಯಾಕೋಬನು ಮೋಸಗಾರನಾದಾಗ್ಯೂ ತನ್ನ ಜೀವಿತವನ್ನು ಬದಲಾಯಿಸಿಕೊಳ್ಳುವುದಕ್ಕಾಗಿ, ತಾನು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಕ್ಕಾಗಿ ತನ್ನ ಜೀವಿತವನ್ನೇ ಒಪ್ಪಿಸಿಕೊಡುತ್ತಾನೆ. ಫಲಿತವಾಗಿ ಲೋಕಕ್ಕೆ ಲೋಕರಕ್ಷಕನನ್ನು ಪರಿಚಯಿಸುತ್ತಾರೆ. ತಂದೆಯೆಂದರೆ ಕೇಳಿರಿ, ತಾಯಿಯೆಂದರೆ ಕೇಳಿರಿ, ನಾವು ಒಳ್ಳೆಯವರಲ್ಲ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲರೂ ಕೂಡ ದಾರಿ ತಪ್ಪಿದವರಾಗಿದ್ದೆವು, ಎಲ್ಲರೂ ಕೂಡ ತಪ್ಪು ಮಾಡಿದವರಾಗಿದ್ದೆವು, ಎಲ್ಲರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ, ಯಾವುದೋ ಒಂದು ವಿಷಯದಲ್ಲಿ ದೇವರನ್ನು ನಾವು ತಿರಸ್ಕರಿಸಿದವರೇ ಆಗಿದ್ದೆವು. ಆದಾಗ್ಯೂ ಯಾಕೋಬನು ತನ್ನ ಜೀವಿತದಲ್ಲಿ ತಾನು ಮಾಡಿರುವ ತಪ್ಪನ್ನು ಅರ್ಥ ಮಾಡಿಕೊಂಡು, ತಪ್ಪನ್ನು ಒಪ್ಪಿಕೊಂಡು ತನ್ನ ಜೀವಿತವನ್ನು ತಿದ್ದುಕೊಂಡ ಒಂದು ದಿನವಿತ್ತು. ಪ್ರತಿ ತಂದೆ, ಪ್ರತಿ ತಾಯಿ, ಈ ದಿನ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಕ್ಕಾಗಿ ದೇವರು ಅನುಗ್ರಹಿಸಿರುವ ಒಂದು ಶುಭ ದಿನವಾಗಿದೆ. ಏನದು? ಕ್ರಿಸ್ಮಸ್. ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ಕ್ರಿಸ್ತನು ಅನುಗ್ರಹಿಸುವಂತಹ ನೂತನ ಜೀವಿತವನ್ನು ಹೊಂದಿಕೊಳ್ಳುವುದಕ್ಕಾಗಿ ಇದೊಂದು ಅದ್ಭುತವಾದ ಕಾಲ. ಯಾಕೋಬನು ತನ್ನ ಜೀವಿತದಲ್ಲಿ ತಾನು ಮಾಡುತ್ತಾ ಬರುತ್ತಾ ಇರುವ ಪಾಪಿಷ್ಠ ಕಾರ್ಯಗಳನ್ನೆಲ್ಲ ನಿಲ್ಲಿಸಿಬಿಟ್ಟ. ತನ್ನ ಜೀವಿತದಲ್ಲಿ ಅವನು ಮಾಡ್ತಾ ಬರುತ್ತಾ ಇರುವಂತಹ ನೀಚವಾದ ಕಾರ್ಯಗಳಿಗೆ ಫುಲ್ ಸ್ಟಾಪ್ ಹಾಕಿದ. ಅದನ್ನೇ ದೇವರು ಕೋರಿಕೊಳ್ತಿದ್ದಾರೆ. ನೀವು ನಾನು ನಾವೆಲ್ಲರೂ ಆಶೀರ್ವದಿಸಲ್ಪಡಬೇಕಾದರೆ, ನೀವು ನಾನು ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಆಶೀರ್ವಾದಕರವಾಗಿರಬೇಕಾದರೆ, ನೀವು ನಾನು ನಾವೆಲ್ಲರೂ ನಮ್ಮ ಸುತ್ತಲೂ ಇರುವ ಸೊಸೈಟಿಗೆ ಆಶೀರ್ವಾದಕರವಾಗಿ ಮಾರ್ಪಡಬೇಕಾದರೆ, ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆ ಬರಬೇಕು. ಆ ಮಾರ್ಪಡುವಿಕೆಯನ್ನು ಯಾಕೋಬನು ಕೋರಿಕೊಂಡ. ಫಲಿತವಾಗಿ ಲೋಕಕ್ಕೆ ಯೇಸುಕ್ರಿಸ್ತನನ್ನೇ ಪರಿಚಯಿಸಿದ. ಅದೇ ಮಾರ್ಪಡುವಿಕೆಯನ್ನು ಏಸಾವನು ಕೋರಿಕೊಂಡಿದ್ದೇ ಆದರೆ ಚೆನ್ನಾಗಿರ್ತಿತ್ತು. ಏಸಾವನು ಕೋರಿಕೊಳ್ಳಲಿಲ್ಲ.
ಪಾಪದಲ್ಲಿಯೇ ಜೀವಿಸಿದ, ಪಾಪಿಷ್ಠನಾಗಿಯೇ ಜೀವಿಸಿದ, ವ್ಯಭಿಚಾರದಲ್ಲಿಯೇ ಜೀವಿಸಿ ಅದನ್ನೇ ಕಂಟಿನ್ಯೂ ಮಾಡಿದ. ತನ್ನ ಸುತ್ತಲೂ ಇರುವ ಮಕ್ಕಳಿಗೆ ಮಾದರಿಕರವಾಗಿ ಜೀವಿಸ್ಲಿಕ್ಕಾಗಲಿಲ್ಲ. ಒಬ್ಬ ಒಳ್ಳೆ ತಂದೆಯಾಗಿರ್ಲಿಕ್ಕಾಗಲಿಲ್ಲ. ಅದಕ್ಕೆ ಎದೋಮ್ಯರಿಗೆ ತಂದೆಯಾಗ್ಬಿಟ್ಟ. ಕೊನೆಗೆ ಅದೇ ಎದೋಮ್ಯರ ಸಂತತಿಯಿಂದ ಒಬ್ಬ ದುರ್ಮಾರ್ಗಿ ಹುಟ್ಟಿ ಬರುತ್ತಾನೆ. ಆ ದುರ್ಮಾರ್ಗಿ ಬೇರೆ ಯಾರೂ ಅಲ್ಲ ಪ್ರಿಯರೇ, ಈ ಹೇರೋದನೇ. ಹೇರೋದನು ಕೂಡ ಯೆಹೂದ್ಯನೇ. ಹೇರೋದನು ಏನ್ ಮಾಡಿದನು ಗೊತ್ತಾ? ತನ್ನ ತಂದೆ ಯೆಹೂದ್ಯನಾಗಿರೋದ್ರಿಂದ, ತಾನು ಯೆಹೂದ್ಯನಾಗಿರೋದ್ರಿಂದ ಯೆರೂಸಲೇಮಿನಲ್ಲಿ ದೇವರಿಗೋಸ್ಕರ ಒಂದು ಅದ್ಭುತವಾದ ಆಲಯ ಕಟ್ಟಿಸಿದ ಪ್ರಿಯರೇ. ಯೆರೂಸಲೇಮಿನಲ್ಲಿ ಬಹು ಅದ್ಭುತವಾದ ಆಲಯವನ್ನು ಹೆರೋದನೇ ಮತ್ತೆ ಕಟ್ಟಿಸಿದ. ಅದಕ್ಕಿಂತ ಮುಂಚೆ ಸೊಲೊಮೋನನು ಕಟ್ಟಿಸಿದ. ಆ ಸೊಲೊಮೋನನ ದೇವರ ಆಲಯವು ಸುಟ್ಟು ಹಾಕಲ್ಪಟ್ಟ ನಂತರ ಜೆರುಬ್ಬಾಬೆಲನು ಯೆಹೋಶುವನು ಎನ್ನುವಂತಹ ಇಬ್ಬರು ಎಂಬ ನಾಯಕರ ಸಹಾಯದಿಂದ ಆ ಆಲಯ ಮತ್ತೊಮ್ಮೆ ಕಟ್ಟಲಾಯಿತು. ಆನಂತರ ಮತ್ತೆ ಆ ಆಲಯ ಕೆಡವಿ ಹಾಕ್ತಾರೆ, ದಾಳಿ ಮಾಡಿ. ಆ ನಂತರ ಯೇಸುಕ್ರಿಸ್ತನು ಜನಿಸುವುದಕ್ಕಿಂತ ಮುಂಚೆ 40 ವರ್ಷಗಳ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ದೇವರ ಆಲಯ ಕಟ್ಟಿಸಿದ್ದು ಯಾರು ಗೊತ್ತಾ? ಹೆರೋದನೇ. ಅಂದ್ರೆ ಅರ್ಥವೇನು? ಒಂದು ಕಡೆ ಹೆರೋದನು ಭಕ್ತನೇ, ಯೆಹೂದ್ಯನೇ ಆಗಿದ್ದ, ಯೆಹೋವನ ಧರ್ಮಶಾಸ್ತ್ರ ಅರಿತವನಾಗಿದ್ದ, ಯೆಹೋವನ ಹೆಸರಿನಲ್ಲಿ ಆಲಯ ಕಟ್ಟಿದವನಾಗಿದ್ದ, ಆಲಯಕ್ಕೆ ಸಹಾಯ ಮಾಡ್ತಾ ಇದ್ದ, ಯೆಹೂದ್ಯನಾಗಿ ಅಬ್ರಹಾಮನ ಸಂತತಿಯಾಗಿ ಕರೆಯಲ್ಪಡ್ತಾನೆ. ಅದೇ ಸಮಯದಲ್ಲಿ ಯೇಸುಕ್ರಿಸ್ತನನ್ನು ಕೊಲ್ಲಬೇಕೆಂದು ಪ್ರಯತ್ನಿಸ್ತಾನೆ. ಈ ದಿನ ಅಂಥವರು ಇಲ್ಲ ಅಂತೀರಾ? ಒಂದು ಕಡೆ ಆಲಯಕ್ಕೆ ಬರ್ತೀರಿ, ಇನ್ನೊಂದು ಕಡೆ ಆಲಯಕ್ಕಾಗಿ, ಆಲಯ ನಿರ್ಮಾಣಕ್ಕಾಗಿ, ಆಲಯ ಕ್ಷೇಮಕ್ಕಾಗಿ ಕಾಣಿಕೆ ಕೊಡ್ತೀರಿ. ನಾನು ಕ್ರೈಸ್ತನು ಎಂದು ಹೇಳಿಕೊಳ್ತೀರಿ, ಭಕ್ತನು ಎಂದು ಹೇಳಿಕೊಳ್ತೀರಿ. ಆದರೆ ಯೇಸುಕ್ರಿಸ್ತನನ್ನು ಮಾತ್ರ ಅಂಗೀಕರಿಸಲ್ಲ. ಹೇರೋದನು ಯೆಹೂದ್ಯನೇ, ಹೇರೋದನು ಅಬ್ರಹಾಮನ ಸಂತಾನವೇ. ಆದರೆ ಯೇಸುಕ್ರಿಸ್ತನನ್ನು ಮಾತ್ರ ಅಂಗೀಕರಿಸಲ್ಲ. ಏನ್ ಮಾಡಿದ? ಯೇಸುಕ್ರಿಸ್ತನು ಜನಿಸಿದ್ದಾರೆ ಎಂದು ಜ್ಞಾನಿಗಳು ಬಂದು ಹೇಳಿದರೂ ಸಹ, ಶಾಸ್ತ್ರಿಗಳು, ಧರ್ಮೋಪದೇಶಕರು ಬಂದು ಯೇಸು ಬೆತ್ಲೆಹೇಮಿನಲ್ಲಿ ಜನಿಸುತ್ತಾರೆ, ಆತನು ಜನಿಸಿದ್ದಾನೆ ಎಂದು ಹೇಳಿದರೂ ಸಹ, ಯೆಹೂದ್ಯನಾದಾಗಿಯೂ ಕೂಡ, ಅಬ್ರಹಾಮನ ಸಂತಾನವಾದಾಗಿಯೂ ಕೂಡ, ರಕ್ಷಕನೇ ಜನಿಸಿದ್ದಾನೆಂದು ತಿಳಿದರೂ ಕೂಡ ಲೋಕರಕ್ಷಕನಾದ ಯೇಸುಕ್ರಿಸ್ತನನ್ನು ಅಂಗೀಕರಿಸಲಾರದಂತೆ ಹೆರೋದನು ಮಾಡಿದ್ದೇನೆಂದರೆ ಆತನನ್ನು ಅಡ್ಡ ತಡೆದ, ಆತನನ್ನು ತಿರಸ್ಕರಿಸಿದ. ಫಲಿತವಾಗಿ ಏನಾಯ್ತು? ನಾಯಿಯಂತಹ ಸಾವು ಸತ್ತ ಈ ಹೇರೋದನು. ಹುಳಬಿದ್ದು ಸತ್ತ ಪ್ರಿಯರೇ. ಲೋಕರಕ್ಷಕನಾದಂತಹ ದೇವರು ಜನಿಸಿದ್ರು. ಪಶುಗಳ ಕುರುಬರಿಗೆ ದೇವದೂತನ ಮೂಲಕ ಸುವಾರ್ತೆ ಸಾರುತ್ತಾರೆ ದೇವರು. ಜ್ಞಾನಿಗಳು ಸಾಧಾರಣವಾಗಿ ಅವರು ಏನೆಲ್ಲ ಅನ್ವೇಷಿಸುತ್ತಾ ಇದ್ದಾರೋ, ಅವರು ಅನ್ವೇಷಿಸುತ್ತಿರುವ ಕಾರ್ಯದೊಳಗಿಂದಲೇ ಸತ್ಯ ಗ್ರಹಿಸಿಕೊಳ್ತಾರೆ. ಅವರು ಜ್ಞಾನಿಗಳು, ನಕ್ಷತ್ರ ಶಾಸ್ತ್ರ ತಿಳಿದವರಾಗಿದ್ರು. ಹಾಗಾಗಿ ದೇವರು ಮಾಡಿದ್ದೇನೆಂದರೆ, ನಕ್ಷತ್ರಗಳ ಶಾಸ್ತ್ರ ತಿಳಿದಿರುವ ಜ್ಞಾನಿಗಳಿಗೋಸ್ಕರ ಒಂದು ನಕ್ಷತ್ರವನ್ನೇ ಹುಟ್ಟು ಹಾಕಿದ್ರು. ಅರಣ್ಯಕಾಂಡದಲ್ಲಿ ನಾವು ನೋಡ್ತೇವೆ, ಯಾಕೋಬನಿಂದಲೇ ಒಂದು ನಕ್ಷತ್ರವು ಉದಯಿಸುವುದು. ಯಾಕೋಬನಿಂದಲೇ, ಯಾಕೋಬನ ವಂಶದಿಂದಲೇ ಒಂದು ನಕ್ಷತ್ರವು ಉದಯಿಸುತ್ತದೆ. ಆ ನಕ್ಷತ್ರವೇ ಕರ್ತನಾದ ಯೇಸು ಕ್ರಿಸ್ತನಾಗಿರುವ ರಕ್ಷಣೆಯ ಚುಕ್ಕೆ. ಜನಿಸಿದ್ರು, ಯೇಸು ಜನಿಸಿದ್ರು. ಹಾಗೆ ಜನಿಸಿದಾಗ ನಕ್ಷತ್ರಗಳ ಶಾಸ್ತ್ರ ತಿಳಿದಿರುವ ಜ್ಞಾನಿಗಳಿಗೆ ಆಕಾಶದಲ್ಲಿ ಒಂದು ನಕ್ಷತ್ರ ಕಾಣಿಸಿಕೊಂಡಿತು. ಅವರು ಓದಿರುವ ಪುಸ್ತಕಗಳು, ಅವರು ಹೊಂದಿಕೊಂಡಿರುವ ಜ್ಞಾನ ಒಂದು ಸತ್ಯ ತಿಳಿಯಪಡಿಸಿದುವು. ಅದೇನೆಂದರೆ, ಈ ಲೋಕವನ್ನು ಉದ್ಧರಿಸುವುದಕ್ಕಾಗಿ, ಈ ಲೋಕ ರಕ್ಷಿಸುವುದಕ್ಕಾಗಿ ಲೋಕರಕ್ಷಕನು ಜನಿಸುತ್ತಾನೆ. ಆತನು ಜನಿಸಿದಾಗ ಸೂಚನೆಯಾಗಿ ಆಕಾಶದಲ್ಲಿ ಒಂದು ದೊಡ್ಡ ನಕ್ಷತ್ರ ಕಾಣಿಸಿಕೊಳ್ಳುತ್ತದೆ. ಯಾವ ದಿನ ಆ ನಕ್ಷತ್ರ ಕಾಣಿಸಿಕೊಳ್ಳುತ್ತದೋ, ಆ ನಕ್ಷತ್ರ ಉದಯಿಸಿದಾಗ ಪ್ರಪಂಚವನ್ನೇ ರಕ್ಷಿಸುವಂತಹ ರಕ್ಷಕನು ಜನಿಸಿದ್ದಾನೆ ಎನ್ನುವಂತಹ ನಂಬಿಕೆಯನ್ನು ಅವರ ಸತ್ಯಾನ್ವೇಷಣೆಯಲ್ಲಿ ಹೊಂದಿಕೊಂಡಿದ್ರು. ಬಡವರಿಗೆ, ಕೂಲಿ ಆಳುಗಳಿಗೆ, ಕುರುಬರಿಗೆ ಜ್ಞಾನವಿಲ್ಲದವರಾಗಿರೋದ್ರಿಂದ, ಹಾಗಾಗಿ ದೇವರೇನ್ ಮಾಡ್ತಾರೆ? ತಮ್ಮ ದೂತನನ್ನೇ ಅವರ ಬಳಿಗೆ ಕಳಿಸ್ತಾರೆ. ಆ ಪಶುಗಳ ಕುರುಬರಿಗೆ ತಿಳಿಯಪಡಿಸ್ತಾರೆ ಏನೆಂದು, ಭಯಪಡಬೇಡಿ, ಮನುಷ್ಯರೆಲ್ಲರಿಗೆ ಉಂಟು ಮಾಡುವ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ಈ ಹೊತ್ತು ನಿಮಗೆ ತಿಳಿಯಪಡಿಸ್ತೇನೆ. ದಾವೀದನೂರಲ್ಲಿ ಈ ಹೊತ್ತು ನಿಮಗೊಬ್ಬ ರಕ್ಷಕನೂ ಹುಟ್ಟಿದ್ದಾನೆ.
ಆತನೇ ಕರ್ತನಾದ ಯೇಸು ಕ್ರಿಸ್ತನು ಎಂಬ ಈ ಅದ್ಭುತವಾದ ಸುವಾರ್ತೆಯನ್ನು ಪಶುಗಳ ಕುರುಬರಿಗೆ ದೇವರು ಯಾರ ಮೂಲಕ ತಿಳಿಯಪಡಿಸಿದ್ರು? ತನ್ನ ದೂತನ ಮೂಲಕವೇ ತಿಳಿಯಪಡಿಸಿದ್ರು. ಬಡವರನ್ನು ದೇವರು ಬಿಟ್ಟು ಬಿಡಲಿಲ್ಲ, ಪಶುಗಳ ಕುರುಬರನ್ನು ಬಿಟ್ಟು ಬಿಡಲಿಲ್ಲ, ಪಾಪ ಕೂಲಿ ಜನರಿಗೂ ಬಿಡಲಿಲ್ಲ. ಅವರಿಗೇನೋ ತನ್ನ ದೂತನ ಮೂಲಕ ಸುವಾರ್ತೆ ತಿಳಿಯಪಡಿಸಿದ್ರು. ಜ್ಞಾನದಿಂದ ತುಂಬಿಕೊಂಡವರಿಗೂ ದೇವರು ಬಿಡಲಿಲ್ಲ. ಅವರೂ ರಕ್ಷಿಸಲ್ಪಡಬೇಕು, ಅವರೂ ಸತ್ಯ ತಿಳಿದುಕೊಳ್ಳಬೇಕು. ಅವರು ನಕ್ಷತ್ರಗಳನ್ನು ಪರಿಶೀಲಿಸುವುದರಿಂದ, ದೇವರು ಅವರನ್ನು ಪ್ರೀತಿಸುವುದರಿಂದ ಅವರಿಗೋಸ್ಕರ ಒಂದು ನಕ್ಷತ್ರ ಆಕಾಶದಲ್ಲಿ ದೇವರು ಹುಟ್ಟಿಸಿದ್ರು. ಆ ನಕ್ಷತ್ರ ನೋಡಿದಾಗ ಜ್ಞಾನಿಗಳಿಗೆ ಅರ್ಥವಾಯಿತು, ಲೋಕರಕ್ಷಕನು ಜನಿಸಿದ್ದಾನೆ ಎಂಬುದಾಗಿ. ಹಾಗಾಗಿ 3 ಜ್ಞಾನಿಗಳು, ಒಬ್ಬನು ಭಾರತ ದೇಶದಿಂದ, ಇನ್ನೊಬ್ಬ ಇರಾನ್ ದೇಶದಿಂದ, ಮತ್ತೊಬ್ಬ ಅರೇಬಿಯಾ ದೇಶದಿಂದ 3 ಜ್ಞಾನಿಗಳು ಯೇಸುವನ್ನು ಹುಡುಕುತ್ತಾ ಯೆರೂಸಲೇಮಿಗೆ ಬಂದರು. ಯೆರೂಸಲೇಮಿಗೆ ಬಂದಾಗ ಯಾರಿಗೆ ಭೇಟಿಯಾದ್ರು? ಹೆರೋದನಿಗೆ ಭೇಟಿಯಾದ್ರು. ಹೆರೋದ ಮಹಾರಾಜನೇ, ಲೋಕರಕ್ಷಕನು ಜನಿಸಿದ್ದಾನೆ, ಯೆಹೂದ್ಯರ ಅರಸನು ಜಯಿಸಿದ್ದಾನೆ, ಅವನು ಎಲ್ಲಿ? ನಾವು ಆತನನ್ನು ಪೂಜಿಸುವುದಕ್ಕಾಗಿ ಬಂದಿದ್ದೇವೆ. ಸಾಧಾರಣವಾಗಿ ಅಧಿಕಾರಿಗಳನ್ನು, ರಾಜರನ್ನು ಯಾರೂ ಪೂಜಿಸಲ್ಲ. ಆದರೆ ಯಾರನ್ನು ಪೂಜಿಸುತ್ತಾರೆ ಹೇಳಿ? ದೇವರನ್ನೇ ಪೂಜಿಸುತ್ತಾರೆ. ಆದರೆ ಆ ಜ್ಞಾನಿಗಳು ಏನು ಹೇಳ್ತಾರೆ? ಯೆಹೂದ್ಯರ ಅರಸನಾಗಿ ಹುಟ್ಟಿದಾತನನ್ನು ಪೂಜಿಸಲು ನಾವು ಬಂದಿದ್ದೇವೆ ಎಂದು ಹೇಳಿದ್ದೇ. ಆದರೆ ಅವರು ನಂಬಿದ್ರು ಯೇಸು ಕ್ರಿಸ್ತನೇ ನಿಜವಾದ ದೇವರು ಎಂದು. ಪ್ರಪಂಚವನ್ನು ಸೃಷ್ಟಿ ಮಾಡಿರುವ ದೇವರೇ ಈ ಭೂಲೋಕಕ್ಕೆ ಜನಿಸಿ ಬಂದಿದ್ದಾರೆ ಎಂಬುದಾಗಿ ನಂಬಿದ್ರು. ಈಗ ಜಾಗ್ರತೆಯಿಂದ ಕೇಳ್ರಿ. ಈಗ ಆ ಸುವಾರ್ತೆ, ಯೇಸುವಿನ ಸುವಾರ್ತೆ ಹೆರೋದನಿಗೆ, ಪರಿಪಾಲಿಸುವಂತಹ ಹೆರೋದನಿಗೆ ಯಾರು ತಿಳಿಯಪಡಿಸಿದ್ರು? ಜ್ಞಾನಿಗಳು ತಿಳಿಯಪಡಿಸಿದ್ರು. ಯಾಕೆ ಜ್ಞಾನಿಗಳು ಈ ಹೆರೋದನ ಮನೆಗೆ ಹೋದ್ರು? ದೇವರು ಹೆರೋದನನ್ನು ಕೂಡ ಪ್ರೀತಿಸಿದ್ರು. ಪ್ರಿಯರೇ, ದೇವರು ಬಡವರನ್ನು ಹೇಗೆ ಪ್ರೀತಿಸಿದ್ರು, ಪಶುಗಳ ಕುರುಬರನ್ನು ಹೇಗೆ ಪ್ರೀತಿಸಿದರೋ, ಪಾಪ ಕೂಲಿ ಜನರನ್ನು ಹೇಗೆ ಪ್ರೀತಿಸಿದ್ರೋ, ಹಾಗೆಯೇ ನಕ್ಷತ್ರ ಶಾಸ್ತ್ರ ತಿಳಿದಿರುವ ಪರಿಶೋಧಕರಿಗೂ ಪರಿಶೀಲಕರಿಗೂ, ಅದನ್ನು ಪರೀಕ್ಷಿಸುವವರನ್ನು ಹೇಗೆ ದೇವರು ಪ್ರೀತಿಸಿದರೋ, ಹಾಗೆಯೇ ಪರಿಪಾಲಿಸುವಂತಹ ಹೆರೋದನನ್ನು ಕೂಡ ದೇವರು ಹಾಗೆಯೇ ಪ್ರೀತಿಸಿದ್ರು. ರಾಜರು ಯಾರ ಮಾತು ಕೇಳ್ತಾರೆ ಹೇಳ್ರಿ? ಜ್ಞಾನಿಗಳ ಮಾತು ಕೇಳ್ತಾರೆ. ಬುದ್ಧಿಹೀನರ ಮಾತು ಕೇಳೋದಿಲ್ಲ. ಬಹಳ ಜ್ಞಾನವುಳ್ಳವರ ಮಾತೇ ಕೇಳ್ತಾರೆ. ಒಮ್ಮೆ ಫರೋಹನಿಗೆ ಕನಸು ಬಿತ್ತು. ಆ ಕನಸಿನ ಅರ್ಥ ಏನೆಂದು ಗೊತ್ತಾಗ್ಲಿಲ್ಲ. ಹಾಗಾಗಿ ಯಾರನ್ನು ಕರೆಸುತ್ತಾನೆ? ಜ್ಞಾನಿಗಳನ್ನು ಕರೆಸ್ತಾನೆ. ಯಾಕೆಂದ್ರೆ ಜ್ಞಾನಿಗಳ ಮಾತನ್ನೇ ರಾಜನು ಕೇಳ್ತಿದ್ದ. ದೇವ್ರು ಎಷ್ಟು ಒಳ್ಳೆಯವರಂದ್ರೆ, ಹೆರೋದನು ಪಾಪಿಷ್ಠನೇ. ಸಿಂಹಾಸನವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೆಂಡತಿಯ ಕೊಲೆಯನ್ನೇ ಮಾಡಿಸಿದ, ಮಕ್ಕಳನ್ನು ಕೊಲೆ ಮಾಡಿಸಿದ, ಅಧಿಕಾರಿಗಳ ಕೊಲೆ ಮಾಡಿಸಿದ, ಅತ್ತೆ ಹಾಗೂ ಬಾವುಮೈದನ ಕೊಲೆ ಮಾಡಿಸಿದ. ಇಷ್ಟೊಂದು ಪಾಪಿಷ್ಠನಾಗಿದ್ದ. ಆದಾಗ್ಯೂ ದೇವರು ಪ್ರೀತಿಸಿದ್ರು. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ದುರ್ಮಾರ್ಗತನದಿಂದ ಜೀವಿಸುವವರು, ಅನ್ಯಾಯದಿಂದ ಜೀವಿಸುವವರು, ಅಕ್ರಮದಿಂದ ಜೀವಿಸುವಂಥವರು, ಅಪವಿತ್ರತೆಯಿಂದ ಜೀವಿಸುವಂಥವರು, ಅನೇಕ ದುಶ್ಚಟಗಳಿಂದ ತಮ್ಮ ಶರೀರವನ್ನೇ ಹಾಳು ಮಾಡಿಕೊಳ್ಳುವಂಥವರು, ಹೆಂಡತಿಯಿಂದಲೇ ಛೀ ಅಂತ ಉಗಿಸಿಕೊಳ್ಳುವವರು, ಗಂಡನಿಂದಲೇ ಛೀ ಅಂತ ಉಗಿಸಿಕೊಳ್ಳುವವರು, ಮಕ್ಕಳೇ ಕೊನೆಗೆ ಛೀ ಅನ್ನುತ್ತಾ ಇದ್ರು, ನಾಚಿಕೆಯಿಲ್ಲದಂತೆ ಕುಡಿಯುತ್ತಾ ತಿರುಗಾಡುವಂಥವರು, ಇಷ್ಟಾನುಸಾರವಾಗಿ ಜೀವಿಸುವಂಥವರು ನಮ್ಮ ಮಧ್ಯ ಇಲ್ಲ ಅಂತೀರಾ? ಕಟ್ಕೊಂಡಿರುವ ಗಂಡ ನಿಮ್ಮನ್ನು ಪ್ರೀತಿಸ್ಲಿಕ್ಕಾಗ್ತಾ ಇದೆಯೋ? ಇಲ್ವಲ್ಲ. ಕಟ್ಕೊಂಡಿರುವ ಹೆಂಡತಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾಳೋ? ಇಲ್ವಲ್ಲ. ಯಾಕೆ ಪ್ರೀತಿಸುತ್ತಾ ಇಲ್ಲ? ನೀವು ಒಬ್ಬ ಕುಡುಕನಾಗಿರೋದ್ರಿಂದ, ಅಲೆಮಾರಿಯಾಗಿರೋದ್ರಿಂದ, ದುರ್ಮಾರ್ಗಿಯಾಗಿರೋದ್ರಿಂದ, ನಿಮ್ಮಲ್ಲಿ ಒಳ್ಳೆತನ ಇಲ್ಲದಕ್ಕಾಗಿ, ನಿಮ್ಮಲ್ಲಿ ಪ್ರೀತಿಸುವ ಸ್ವಭಾವ ಇಲ್ಲದಕ್ಕಾಗಿ, ಕೊನೆಗೆ ನಿಮಗೆ ಗೊತ್ತಿದ್ದೆಲ್ಲ ಕುಡಿದು ತಿರುಗಾಡೋದು, ಮನೆಗೆ ಬಂದು ಹೆಂಡತಿಗೆ ಒದೆಯೋದು. ಅದಕ್ಕಾಗಿಯೇ ನಿಮ್ಮ ಹೆಂಡತಿ ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ. ಸಹೋದರಿ, ಕೇಳ್ತಿದ್ದೇನೆ, ನಿಮ್ಮ ಗಂಡ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೋ? ಪ್ರೀತಿಸದಿದ್ದರೆ ನಿಮ್ಮ ಕಾಟ ನಿಮ್ಮ ಗಂಡ ಸಹಿಸ್ತಾ ಇಲ್ಲ ಎಂದರ್ಥ. ಇಷ್ಟಾನುಸಾರವಾಗಿ ನೀವು ಜೀವಿಸ್ತಾ ಇರೋದ್ರಿಂದ, ಮನೆಗೆ ಬಂದ ಗಂಡನಿಗೆ ನರ್ಕ ಕಾಟ ತೋರಿಸ್ತಾ ಇರೋದ್ರಿಂದ ನಿಮ್ಮ ಗಂಡ ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ. ಕೇಳಿ ತಮ್ಮ ತಂಗಿಯಂದಿರೇ, ಹೆತ್ತು ಸಾಕಿ ಸಲಹಿರುವ ತಂದೆ ತಾಯಿಗಳಿಗೆ ಪ್ರೀತಿ ಮಾಡ್ತಾ ಇದ್ದೀರೋ? ಪ್ರೀತಿ ಮಾಡ್ತಾ ಇಲ್ಲ. ರಾತ್ರಿ ಹಗಲು ಕಷ್ಟಪಟ್ಟು ಅವರು ನಿಮಗೋಸ್ಕರ ಎಷ್ಟೋ ಪ್ರಯಾಸಪಟ್ಟು ಅವರು ನಿಮಗಾಗಿ ದುಡಿಯುತ್ತಾ ಇದ್ರು. ತಂದೆಗೆ ತಿರುಗಿ ಬೀಳ್ತೀರಿ, ತಾಯಿಗೆ ತಿರುಗಿ ಬೀಳ್ತೀರಿ. ಅವರು ಹೇಳಿದ ಮಾತು ಕೇಳೋದಿಲ್ಲ. ಅವರು ಮಾತು ಕೇಳದಂತೆ ಇಷ್ಟಾನುಸಾರವಾಗಿ ತಿರುಗಾಡ್ತಾ ಇದ್ದೀರಿ. ಪ್ರೀತಿ ಪ್ರೇಮ ಅಂತ ಹೇಳಿ ವಿದ್ಯಾಭ್ಯಾಸವನ್ನೇ ತಳ್ಳಿ ಹಾಕಿದ್ದೀರಿ, ಭವಿಷ್ಯವನ್ನೇ ನಾಶ ಮಾಡಿಕೊಳ್ತಾ ಇದ್ದೀರಿ. ಏನ್ ಸಾಧಿಸಿದ್ದೀರಿ? ಈ ದಿನ ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ, ತಂದೆ ಸರಿಯಾಗಿರ್ತಾ ಇಲ್ಲ, ತಾಯಿ ಸರಿಯಾಗಿರ್ತಾ ಇಲ್ಲ, ಗಂಡ ಸರಿಯಾಗಿರ್ತಾ ಇಲ್ಲ, ಹೆಂಡತಿ ಸರಿಯಾಗಿರ್ತಾ ಇಲ್ಲ, ಹೆತ್ತ ಮಕ್ಕಳು ಸರಿಯಾಗಿರ್ತಾ ಇಲ್ಲ. ಈ ರೀತಿ ಸರಿಯಾಗಿಲ್ಲದಂತಹ ವ್ಯಕ್ತಿಗಳೆಲ್ಲ ಒಂದು ಕುಟುಂಬದಲ್ಲಿರೋದಾದರೆ ಆ ಕುಟುಂಬ ಏನಾಗುತ್ತೆ ಹೇಳಿ? ನರಕ ಆಗುತ್ತೆ.
ಈ ದಿನ ಎಷ್ಟು ಜನ ಒಪ್ಪಿಕೊಳ್ತೀರಿ? ನಿಮ್ಮದೇ ಆದ ಮನೆಯಂತೂ ಇದೆ, ಆದರೆ ಆ ಮನೆ ಸ್ವರ್ಗವಾಗಿದೆಯೋ ನರಕವಾಗಿದೆಯೋ? ನರಕಮಯವಾಗಿದೆ. ಯಾಕೆ ಮನೆ ನರಕಮಯವಾಗಿದೆ? ಹಾಳಾಗಿ ಹೋದ ವ್ಯವಸ್ಥೆ, ಪ್ರೀತಿ, ಅನುರಾಗ, ಅನುಬಂಧ, ಆತ್ಮಿಕತೆ ಕಣ್ಮರೆಯಾಗಿದೆ. ಯಾಕೆ ನಿಮ್ಮ ಕುಟುಂಬದಲ್ಲಿ ಪ್ರೀತಿ, ಅನುರಾಗ, ಅನುಬಂಧ, ಆತ್ಮಿಕತೆ ಇದೆಲ್ಲ ಕಣ್ಮರೆಯಾಯ್ತು? ಕಾರಣ ಹೇಳ್ರಿ. ಸೈತಾನನು ತೂರಿಕೊಂಡು ಬಂದ. ಮೊದಲನೇದಾಗಿ ನಿಮ್ಮ ಹೃದಯದೊಳಗೆ, ಗುಂಡಿಗೆಯೊಳಗೆ ಸೈತಾನನು ಬಂದ. ನಿಮ್ಮ ಗೃಹದೊಳಗೆ ಈ ಸೈತಾನನು ತೂರಿಕೊಂಡು ಬಂದದ್ದರಿಂದಲೇ ಈ ದಿನ ನಿಮ್ಮ ಜೀವಿತದಲ್ಲಿ ಶಾಂತಿ ಸಮಾಧಾನ ಇಲ್ಲದಂತಾಯ್ತು. ಹೇರೋದನ ಜೀವಿತದಲ್ಲಿ ಸೈತಾನನು ತೂರಿಕೊಂಡು ಬಂದ. ಅದಕ್ಕೆ ಅವನೊಳಗೆ ಪದವಿಯ ಕುರಿತು ಅತಿಯಾಸೆ ಹುಟ್ಟಿಸಿದ. ಎಷ್ಟರ ಮಟ್ಟಿಗೆ ಆ ಪದವಿಯ ಆಸೆ ಇತ್ತೆಂದರೆ, ಹೇರೋದನನ್ನು ರಕ್ಷಿಸಲು ಜನಿಸಿರುವಂತಹ, ಈ ಪಾಪಿಷ್ಠ ಮನುಷ್ಯನನ್ನು ರಕ್ಷಿಸಲು ಜನಿಸಿರುವಂತಹ ಯೇಸುವನ್ನೇ ಕೊಲ್ಲಿಸಬೇಕು ಎನ್ನುವಂತಹ ಪದವಿಯ ಅತಿಯಾಸೆಯಿಂದ ಹೇರೋದನು ತುಂಬಿಕೊಂಡಿದ್ದ. ಕೊನೆಗೆ ಆದದ್ದೇನು? ಜ್ಞಾನಿಗಳು ಬಂದು ಹೇರೋದನಿಗೂ ಕೂಡ ಹೇಳ್ತಾರೆ, ಅಯ್ಯ, ಲೋಕರಕ್ಷಕನು ಜನಿಸಿದ್ದಾನೆ, ಪಾಪಿಷ್ಠ ಮನುಷ್ಯನಿಗೆ ಪರಿಶುದ್ಧಗೊಳಿಸುವಂತಹ ದೇವರು ಜನಿಸಿದ್ದಾರೆ ಎಂಬ ಸುವಾರ್ತೆ, ಶುಭವಾರ್ತೆ. ದೇವರು ಕಡು ಬಡವರಾಗಿರುವಂತಹ ಪಶುಗಳ ಕುರುಬರಿಗೇನೋ ದೂತನ ಮೂಲಕ ದೇವರು ತಿಳಿಯಪಡಿಸ್ತಾರೆ. ನಕ್ಷತ್ರಗಳನ್ನೆಲ್ಲ ಪರಿಶೀಲಿಸಿ ಪರಿಶೋಧಕರಿಗೇನೋ ನಕ್ಷತ್ರದ ಮೂಲಕ ದೇವರು ಸುವಾರ್ತೆ ತಿಳಿಯಪಡಿಸಿದ್ರು. ಪರಿಪಾಲನೆ ಮಾಡುವ ಪಾಲಕನಿಗೇನೋ ದೇವರು ಜ್ಞಾನಿಗಳ ಮೂಲಕ ಸುವಾರ್ತೆಯನ್ನು ತಿಳಿಯಪಡಿಸಿದ್ರು. ಮತ್ತೆ ಆ ಕಾಲದಲ್ಲಿ ಫರಿಸಾಯರಿದ್ರಂತೆ, ಧರ್ಮೋಪದೇಶಕರಿದ್ರಂತೆ, ಹಾಗೂ ಮಹಾಯಾಜಕರೂ ಇದ್ರಂತೆ. ಮತ್ತೆ ಅವರಿಗೋಸ್ಕರವೂ ಸಹ ಯೇಸು ಜನಿಸಿರುವುದರಿಂದ ದೇವರೇನ್ ಮಾಡಿದ್ರು? ಹೇರೋದನು ಹೇಳ್ತಾನೆ, ಶಾಸ್ತ್ರಿಗಳೇ, ನಿಮ್ಮ ಗ್ರಂಥಗಳು ಏನ್ ಹೇಳ್ತವೆ? ಶಾಸ್ತ್ರಿಗಳು ಅಂದರೆ ಧರ್ಮೋಪದೇಶವನ್ನು ಉಪದೇಶಿಸುವಂತಹ ಶಾಸ್ತ್ರಿಗಳು, ಮಹಾಯಾಜಕರು, ಇಗೋ ದೇವರ ಗ್ರಂಥವನ್ನೇ ತರುತ್ತಾರೆ, ತಂದು ಓದುತ್ತಾರೆ. ಓದಿದಾಗ ಅದರಲ್ಲೇನಿತ್ತು ಗೊತ್ತಾ? ಯೆಹೂದದ ಬೆತ್ಲೆಹೇಮೇ, ನೀನು ಯೆಹೂದ ಪ್ರಾಂತ್ಯದಲ್ಲಿ ಚಿಕ್ಕ ಗ್ರಾಮವಲ್ಲ, ನಿನ್ನೊಳಗಿಂದಲೇ ಲೋಕರಕ್ಷಕನು ಜನಿಸುತ್ತಾನೆ ಎಂಬುದಾಗಿ ಮಹಾರಾಜ ಮೀಕನು ಎನ್ನುವಂತಹ ಪ್ರವಾದನೆಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಎಂಬ ಲೋಕರಕ್ಷಕನು ಬೆತ್ಲೆಹೇಮಿನಲ್ಲಿ ಜನಿಸುತ್ತಾರೆ ಎಂದು ನಿಜವಾಗ್ಲೂ ಇದೆ. ಅಂದ್ರೆ ಅರ್ಥವೇನು? ಪ್ರಸಂಗಗಳನ್ನು ಮಾಡುವಂತಹ ಫರಿಸಾಯರು, ಪ್ರಧಾನ ಯಾಜಕರೂ ಆಗಿರುವಂತಹ ಇವರಿಗೂ ಕೂಡ ಸುವಾರ್ತೆಯನ್ನು ದೇವರು ತಿಳಿಯಪಡಿಸಿದರು. ಪ್ರಿಯರೇ, ನಾನು ಜನಿಸಿದ್ದೇನೆ ಪಶುಗಳ ಕುರುಬರನ್ನು ರಕ್ಷಿಸುವುದಕ್ಕಾಗಿ, ಪರಿಶೋಧಕರನ್ನು ರಕ್ಷಿಸುವುದಕ್ಕಾಗಿ, ಪ್ರಧಾನ ಯಾಜಕರು ಫರಿಸಾಯರನ್ನು ರಕ್ಷಿಸುವುದಕ್ಕಾಗಿ, ಪರಿಪಾಲನೆ ಮಾಡುವ ಪರಿಪಾಲಕರನ್ನು ರಕ್ಷಿಸುವುದಕ್ಕಾಗಿ. ಎಲ್ಲರಿಗೋಸ್ಕರ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದರು. ಈ ದಿನ ನೀವು ಒಬ್ಬ ಬಡವನೇ ಆಗಿರಬಹುದು, ಯೇಸು ನಿಮಗಾಗಿ ಜನಿಸಿ ಬಂದಿದ್ದಾರೆ. ಪಂಡಿತನೇ ಆಗಿರಬಹುದು, ಯೇಸು ನಿಮಗಾಗಿ ಜನಿಸಿ ಬಂದಿದ್ದಾರೆ. ಪರಿಪಾಲನೆ ಮಾಡುವವರೇ ಆಗಿರಬಹುದು, ಯೇಸು ನಿಮಗಾಗಿ ಜನಿಸಿ ಬಂದಿದ್ದಾರೆ. ಪರಿಶೋಧಕನೇ ಆಗಿರಬಹುದು, ಯೇಸು ನಿಮಗಾಗಿ ಜನಿಸಿ ಬಂದಿದ್ದಾರೆ. ಯೇಸು ಎಲ್ಲರಿಗೂ ಪ್ರಭುವಾಗಿದ್ದಾರೆಂದು ಬೈಬಲ್ ಹೇಳುತ್ತೆ. ಆ ಪ್ರಭು ಯೇಸುವಿಗೆ ನನ್ನ ಜೀವಿತ ಕಾಣಿಕೆಯಾಗಿ ಕೊಡ್ತೇನೆ. ಈ ದಿನವೇ ನನ್ನ ಜೀವಿತ ಯೇಸುವಿಗೆ ಅರ್ಪಿಸಿ ಕಾಣಿಕೆಯಾಗಿ ಕೊಡ್ತೇನೆ. ನನ್ನ ಜೀವಿತ ಬದಲಾಯಿಸಿರೆಂದು, ನನ್ನ ಭವಿಷ್ಯ ಬಂಗಾರದಂತಹ ಭವಿಷ್ಯ ಮಾಡಿರೆಂದು, ನನ್ನನ್ನು ಒಬ್ಬ ಒಳ್ಳೆ ಮನುಷ್ಯನನ್ನಾಗಿ ಮಾಡಿರೆಂದು ಯೇಸುವಿಗೆ ನನ್ನ ಜೀವಿತ ಅರ್ಪಿಸಿ ಕೊಡ್ತಿದ್ದೇನೆ ಅನ್ನುವಂಥವರಿದ್ರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಪರಿಶುದ್ಧನಾದ ತಂದೆಯೇ, ನನ್ನನ್ನು ಪ್ರಾಣದಂತೆ ಪ್ರೀತಿಸಿದ್ದೀರಿ. ನಿಮ್ಮ ಪ್ರಾಣವನ್ನೇ ನನಗೋಸ್ಕರ ಧಾರೆ ಎರೆದಿದ್ದೀರಿ. ನನ್ನನ್ನು ಕ್ಷಮಿಸಿರಿ ಏಸಯ್ಯ. ನಾನು ಮಾಡಿರುವ ಪ್ರತಿ ಪಾಪವನ್ನು ಮನ್ನಿಸಿರಿ ದೇವರೇ. ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ನಿಮ್ಮ ರಕ್ತದಲ್ಲಿ ನನ್ನನ್ನು ತೊಳೆಯಿರಿ. ನನ್ನನ್ನು ಶುದ್ಧೀಕರಿಸಿರಿ. ನನ್ನನ್ನು ಪರಿಶುದ್ಧಗೊಳಿಸಿರಿ. ನಿಮ್ಮ ಮಗನಾಗಿ, ನಿಮ್ಮ ಮಗಳನ್ನಾಗಿ ನನ್ನನ್ನು ಅಂಗೀಕರಿಸಿರಿ. ಈ ದಿನ ಮೊದಲುಗೊಂಡು ನೀವೇ ನನ್ನ ರಕ್ಷಕನೆಂದು, ನೀವೇ ನನ್ನ ದೇವರೆಂದು ಅಂಗೀಕರಿಸಿ ನಿಮ್ಮ ಮಗುವಾಗಿ ಈ ಭೂಮಿಯ ಮೇಲೆ ಬದುಕುವ ಭಾಗ್ಯವನ್ನು ದಯಪಾಲಿಸಿರಿ ಎಂದು ನನ್ನ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ದೇವಜನರೇ, ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮ ಪ್ರತಿದಿನ ವೀಕ್ಷಿಸುತ್ತಿರುವ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಯಪಡಿಸುತ್ತೇನೆ. ದೇವರ ಮಹಾಕೃಪೆಯಿಂದ ಕಳೆದ 22 ವರ್ಷಗಳಿಂದ ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮದ ಮುಖಾಂತರ
ಅನೇಕ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವ ಕೃಪೆ ದೇವರು ಅನುಗ್ರಹಿಸಿದ್ದಾರೆ. ಶುದ್ಧವಾದ ವಾಕ್ಯವನ್ನು ಪ್ರತಿದಿನ ಟಿವಿಯಲ್ಲಿ ನೀವು ವೀಕ್ಷಿಸುತ್ತಾ, ವಿನಯದಿಂದ ಕೇಳುತ್ತಾ, ನಿಮ್ಮ ನಂಬಿಕೆಯನ್ನು ಬೆಳೆಸಿಕೊಳ್ಳುತ್ತಾ, ಆತ್ಮಿಕವಾಗಿ ಬಲಗೊಳ್ಳುತ್ತಾ ದೇವರ ಮಕ್ಕಳಾಗಿ ಜೀವಿಸುತ್ತಿರುವುದಕ್ಕಾಗಿ ನಿಮ್ಮೆಲ್ಲರನ್ನು ಅಭಿನಂದಿಸುತ್ತೇನೆ. ನಿಜವಾಗ್ಲೂ ಈ ಕಾರ್ಯಕ್ರಮ, ಈ ಸಂದೇಶ, ಈ ವಾಕ್ಯ ಸಾರುವ ಸೇವೆ ನಿಮಗೆ ಆಶೀರ್ವಾದವಾಗಿರೋದಾದರೆ, ಆಶೀರ್ವದಿಸಲ್ಪಡುತ್ತಿರುವ ನೀವು ಈ ಸೇವೆಗೆ ಆಶೀರ್ವಾದಕರವಾಗಿರಬೇಕೆಂದು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಯಾವುದೇ ವಿದೇಶ ಸಹಾಯವಿಲ್ಲದೆ ಸ್ವ ಇಚ್ಛೆಯಿಂದ ನಿಮ್ಮೆಲ್ಲರಿಗೂ ಶುದ್ಧವಾದ ವಾಕ್ಯ ಸಾರಬೇಕೆಂದು ಮಾಡುತ್ತಿರುವಂತಹ ವಾಕ್ಯ ಸಾರುವ ಈ ಸೇವೆಯಿಂದ ಆಶೀರ್ವದಿಸಲ್ಪಟ್ಟಂತಹ ನೀವು ದೇವರಿಂದ ಪ್ರೇರೇಪಿಸಲ್ಪಡುವುದಾದರೆ, ಟಿವಿಯಲ್ಲಿ ಎಷ್ಟೋ ಖರ್ಚಿನಿಂದಲೂ ಪ್ರಯಾಸದಿಂದಲೂ ಕೂಡಿದ ಈ ಸೇವೆ ಮುಂದುವರಿಯುವ ಹಾಗೆ ನೀವು ಮಾಡಬಹುದಾದ ಸಹಾಯ ಮಾಡಿ ಈ ಸೇವೆಗೆ ಪ್ರೋತ್ಸಾಹಿಸಬೇಕೆಂದು ಪ್ರಾರ್ಥಿಸಬೇಕೆಂದು ಕ್ರಿಸ್ಮಸ್ ಕಾಣಿಕೆಯಾಗಿ ಯೇಸುವಿನ ಕುರಿತಾದ ಸತ್ಯ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವುದಕ್ಕಾಗಿ ನಮ್ಮೊಂದಿಗೆ ದಯವಿಟ್ಟು ಸಹಕರಿಸಿರಿ. ಫಲಿತವಾಗಿ ಲೋಕಕ್ಕೆ ಸುವಾರ್ತೆಯನ್ನು ದಾನ ಮಾಡುವಂತಹ, ಪ್ರಕಟಿಸುವಂತಹ, ಪ್ರಚುರಪಡಿಸುವಂತಹ ಕೃಪೆ ದೇವರು ನಿಮ್ಮೆಲ್ಲರಿಗೆ ಕೊಡುವಂತೆ ಮನಪೂರ್ವಕವಾಗಿ ಕೋರ್ತಾ, ನಿಮ್ಮಲ್ಲಿ ಯಾರೆಲ್ಲ ಈ ಸೇವೆಯನ್ನು ಪ್ರೀತಿಸ್ತಾ ಇದ್ದೀರೋ, ಪ್ರಾರ್ಥಿಸುತ್ತಾ ಇದ್ದೀರೋ, ಪ್ರೋತ್ಸಾಹಿಸಬೇಕೆಂದು ಆಸೆ ಪಡ್ತಾ ಇದ್ದೀರೋ, ಸ್ಕ್ರೀನ್ನಲ್ಲಿ ಕಾಣಿಸುವ ಆ ಫೋನ್ ನಂಬರ್ಗೆ ಫೋನ್ ಮಾಡಿ ಡೀಟೇಲ್ಸ್ಗಳನ್ನು ಕೇಳಿ ಪಡೆದುಕೊಂಡು ದೇವರು ನಿಮ್ಮನ್ನು ಪ್ರೇರೇಪಿಸುವ ಹಾಗೆ ಶುದ್ಧವಾದ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವುದರಲ್ಲಿ ನೀವು ಕೂಡ ನಮ್ಮೊಂದಿಗೆ ಸೇರಿ ಈ ಸೇವೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಪ್ರಾರ್ಥಿಸಬೇಕೆಂದು ಹೃದಯಪೂರ್ವಕವಾಗಿ ನಿಮ್ಮ ಪ್ರಾರ್ಥನೆಗೂ ಪ್ರೋತ್ಸಾಹಕ್ಕೂ ಕೃತಜ್ಞತೆ ತಿಳಿಯಪಡಿಸುವಂತಹ ನಿಮ್ಮ ಸೇವಕನಾದ ಸತೀಶ್ ಕುಮಾರ್. ಬ್ಯಾಂಗ್ಳೂರು ಪಟ್ಟಣದ ಸುತ್ತಮುತ್ತಲೂ ಇರುವಂತಹ ನಮ್ಮ ಕಲ್ವರಿ ಟೆಂಪಲ್ ಸದಸ್ಯರಿಗೂ ಹಾಗೂ ಎಷ್ಟೋ ವರ್ಷಗಳಿಂದ ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮದ ಮೂಲಕ ಆತ್ಮಿಕವಾಗಿ ಬಲಗೊಳ್ಳುತ್ತಿರುವ ನಿಮ್ಮೆಲ್ಲರಿಗೂ ಶುಭವಾರ್ತೆ. ನೀವೆಲ್ಲರೂ ಮಾಡ್ತಿರುವ ಪ್ರಾರ್ಥನೆಯ ಪ್ರತಿಫಲವಾಗಿ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಕಲ್ವರಿ ಟೆಂಪಲ್ ಸಭೆಯು ಪ್ರಾರಂಭ ಮಾಡಲಾಗಿದೆ. ಪ್ರತಿ ಭಾನುವಾರ ಬೆಳಗ್ಗೆ 6 ಗಂಟೆಗೆ ಹಾಗೂ 9 ಗಂಟೆಗೆ ಮತ್ತು ಮಧ್ಯಾಹ್ನ 3 ಗಂಟೆಗೆ 3 ಆರಾಧನೆಗಳು ಬ್ಯಾಂಗ್ಳೂರು ಪಟ್ಟಣದಲ್ಲಿ ಕಲ್ವರಿ ಟೆಂಪಲ್ ಪ್ರಾರಂಭ ಮಾಡಲಾಗಿದೆ. ಹಾಗಾಗಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಸ್ಥಳ ಗುಡ್ ಶೆಪರ್ಡ್ ಹಾಲ್, ಸೇಂಟ್ ಪ್ಯಾಟ್ರಿಕ್ಸ್ ಚರ್ಚ್ ಎದುರುಗಡೆ, ಮ್ಯೂಸಿಯಂ ರೋಡ್, ಬೆಂಗಳೂರು. ಪ್ರತಿ ಭಾನುವಾರ ಬೆಳಗ್ಗೆ 6 ಗಂಟೆಗೆ 9 ಗಂಟೆಗೆ ತೆಲುಗು ಆರಾಧನೆ ಇರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಕನ್ನಡ ಸರ್ವಿಸ್ ಇರುತ್ತೆ. ಹಾಗಾಗಿ ಕನ್ನಡದಲ್ಲಿ ಕಲ್ವರಿ ಸ್ವರ ವೀಕ್ಷಿಸುತ್ತಿರುವ ನಿಮಗೆ, ಇಲ್ಲವೇ ತೆಲುಗುವಿನಲ್ಲಿ ಕಲ್ವರಿ ಸ್ವರ ವೀಕ್ಷಿಸುತ್ತಿರುವ ನಿಮಗೆ ಅದ್ಭುತವಾದ ಅವಕಾಶ. ಪ್ರತಿ ಭಾನುವಾರ ಗುಡ್ ಶೆಪರ್ಡ್ ಹಾಲ್ನಲ್ಲಿ 3 ಆರಾಧನೆ ಇರ್ತವೆ. ನೀವು ಬನ್ನಿರಿ, ನಿಮ್ಮೊಂದಿಗೆ ನಿಮ್ಮ ಕುಟುಂಬವನ್ನು, ಬಂಧುಗಳನ್ನು, ಸ್ನೇಹಿತರನ್ನು ತಪ್ಪದೆ ಕರತನ್ನಿರಿ. ದೇವರು ನಿಮ್ಮನ್ನು ಸಂಧಿಸಲಿಕ್ಕಿದ್ದಾರೆ. ನಿಮ್ಮ ಜೀವಿತವನ್ನು ಮತ್ತಷ್ಟು ಹೆಚ್ಚು ಆಶೀರ್ವಾದಕರವಾಗಿ ಮಾರ್ಪಡಿಸಲಿಕ್ಕಿದ್ದಾರೆ. ತಪ್ಪದೆ ಕಲ್ವರಿ ಟೆಂಪಲ್ಗೆ ಬಂದು ಆರಾಧನೆಯಲ್ಲಿ ಪಾಲ್ಗೊಳ್ಳಿರಿ. ಶಲೋಮ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.